ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ವಾಯ್ಸ್ ಕೇಳಿದ್ರೇ ಅನಿಸ್ಬೋದು ಹುಷಾರಿಲ್ಲ, ಫುಲ್ಲು ಫೀವರಿಶ್ ಆಗೋಗಿದೆ. ಫುಲ್ ಬಾಡಿ ಪೇನು, ಫೀವರು ಮತ್ತು ಹೆಡ್ಡೇಕು, ಕೋಲ್ಡು, ಕಾಫು ಎಲ್ಲ ಸ್ಟಾರ್ಟ್ ಆಗೋಗಿದೆ. ಆದರೂ ವರ್ಕಿಗೆ ಹೋಗಿ ಮುಗಿಸ್ಕೊಂಬಂದೆ. ಮತ್ತು ಇವತ್ತಿನ ಬ್ಲಾಗಲ್ಲಿ ಒಂದು ಸೂಪರ್ ಹೆಲ್ದಿ ರೊಟ್ಟಿನ ಶೇರ್ ಮಾಡ್ತೀನಿ. ರವೆ ರೊಟ್ಟಿ ಎಲ್ಲ ತರಕಾರಿನ ಹಾಕ್ಕೊಂಡು, ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಅದನ್ನು ನೋಡ್ಕೊತ ಎಲ್ಲ ತರಕಾರಿ ಎಷ್ಟೊಂದು ತರಕಾರಿ ಕಟ್ ಮಾಡ್ಕೊಂಡೆ ಗೊತ್ತಾ. ಕಟ್ ಮಾಡ್ಕೊಂಡೆ ತುರ್ಕೊಂಡಿದ್ದೀನಿ, ಕೆಲವೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ. ಎಷ್ಟು ಹೆಲ್ದಿ ಗೊತ್ತಾ. ಮಕ್ಕಳಿಗೂ ನೀವೇನಾದರೂ ವೆಯ್ಟ್ ಲಾಸ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಮತ್ತು ಹೆಲ್ದಿ ಫುಡ್ಡು ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಲೋ ಕ್ಯಾಲ್ರಿ ಅಂತಲೇ ಹೇಳ್ಬೋದು, ಏಕೆಂದರೆ ಕಡಿಮೆ ರವೆ ಯೂಸ್ ಮಾಡ್ಕೊಂಡಿರ್ತೀವಿ. ಏನು ಪ್ರೊಸೀಜರು ಅಂತ ಹೇಳ್ತೀನಿ ನೋಡಿ. ಮೇನಾಗಿ ಎಳೆದು ಸೋರೆಕಾಯಿನ ತೊಗೋಬೇಕು. ಎಳೆದಿಲ್ಲ ಅಂದರೆ ಮಧ್ಯದಲ್ಲಿರುವ ತಿರುಳನ್ನ ತೆಗೆದುಬಿಡಬೇಕು. ಅದನ್ನು ಚೆನ್ನಾಗಿ ತುರ್ಕೋಬೇಕು. ನೀವು ಬೇಕಾದ್ರೆ ದಪ್ಪ ತುರ್ಕೋಬೋದು, ಇಲ್ಲಾಂದರೆ ನಾನು ಯಾವ ರೀತಿ ತುರ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಫೈನ್ ಗ್ರೇಟಿಂಗೇ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಸಣ್ಣದಾಗಿ ತುರ್ಕೊಂಡ್ರೆ ಏನು ಬೆನಿಫಿಟ್ಟು ಅಂದರೆ, ಇದೇ ಚೆನ್ನಾಗಿ ನೀರು ಬಿಟ್ಕೊಳ್ಳೋದ್ರಿಂದ ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ಕೆಲವು ಸತಿ ಹಾಕಬೇಕಾಗತ್ತೆ. ನಾನು ಸ್ವಲ್ಪ ರವೆ ಜಾಸ್ತಿ ಯೂಸ್ ಮಾಡಿಕೊಂಡೆ, ಅದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ನೀವು ಏನಾದರೂ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರಾ ಅಂದರೆ ಈ ತುರಿದಿರೋಂಥ ನೀರಲ್ಲೇ, ಸೋರೆಕಾಯಲ್ಲಿ ತುಂಬ ನೀರು ಜಾಸ್ತಿ ಇರುತ್ತೆ. ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಮತ್ತು ವೆಯ್ಟ್ ಲಾಸ್ಗೆ ಲೋ ಕ್ಯಾಲ್ರಿ ಇದು. ನನಗೆ ಅದಕ್ಕೆ 2-3 ಎಳೆದು ತಂದಿದ್ದೀನಿ. ಡಿಫ್ರೆಂಟ್ ರೆಸಿಪೀಸ್ನ ತೋರಿಸ್ತೀನಿ ನಿಮಗೆ. ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಕೋಸು ಅಷ್ಟೇ, ಈ ರೀತಿ 4 ಸೈಡೆಡ್ ಗ್ರೇಟರ್ ಇರುತ್ತಲ್ವ, ಒಂದು ಸೈಡ್ ದಪ್ಪ ಒಂದು ಸೈಡ್ ಸಣ್ಣ, ಈ ರೀತಿ ಗ್ರೇಟರ್ ತುರಿಯೋದಿರುತ್ತಲ್ಲ, ಅದರಲ್ಲಿ ಕೋಸು ತುರ್ಕೊಂಡೆ. ಇದಕ್ಕೆ ಸ್ಪೆಷಲ್ ಟೇಸ್ಟ್, ಒಳ್ಳೆ ನಿಪ್ಪಟ್ಟಿನ ಟೇಸ್ಟ್ ಬರ್ತಾಯಿತ್ತು ಕೋಸನ್ನು ಹಾಕ್ತಾಯಿದ್ರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟು ಈರುಳ್ಳಿ, ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ, ಕಾಯಿ ತುರಿ, ಇದಿಷ್ಟನ್ನು ಚೆನ್ನಾಗಿ ತುರ್ಕೋಬೇಕು. ಇದಕ್ಕೆ ಬೇಕಾದ್ರೆ ಸಬ್ಸಿಗೆ ಸೊಪ್ಪು ಹಾಕ್ಕೋಬೋದು, ಬಟ್ ನಾನು ತರಕಾರಿದೇ ಮಾಡೋಣ ಅಂತ ತರಕಾರಿದೇ ಮಾಡ್ತಾಯಿದ್ದೀನಿ. ಆಮೇಲೆ ಇದ್ರ ಬದಲಾಗಿ ನೀವು ಬೇಕಾದ್ರೆ ಮೂಲಂಗಿನೂ ಒಂದು ತುರಿದು ಹಾಕ್ಕೋಬೋದು, ಅದೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೋಡಿ ಬಿಗ್ ಬಾಸ್ ನೋಡ್ತಾ ನಕ್ಕೊತ ಹಂಗೆ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಈಗಲೇ ಸ್ಟಾರ್ಟ್ ಆಗೋಗಿತ್ತು ನನಗೆ. ಈಗಲೇ ಫುಲ್ಲು ಡಲ್ ಬಾಡೀಸ್ ಗ್ರ್ಯಾಜುವಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಜ್ವರ ಅದೆಲ್ಲ ಹಾಗೆ ಸ್ಟಾರ್ಟ್ ಆಗ್ತಾಯಿತ್ತು. ನನಗೂ ಒಂಥರ ಮೈಕೈ ನೋವು. ಅದಕ್ಕೆ ನನಗೆ ಹೆಂಗೋ ಡೈವರ್ಟ್ ಮಾಡ್ಕೋಬೇಕು. ಈಗ ಬೆಳಿಗ್ಗೆ ಅಂದರೆ ಕಷ್ಟ ಆಗೋಗುತ್ತೆ, ಅದಕ್ಕೆ ಸ್ವಲ್ಪ ಬೇಗನೆ ಎದ್ಬಿಟ್ಟು, ಟೈಮ್ ಇಲ್ಲ ಅಂದರೆ ಗಡಿಬಿಡಿ ಬೆಳಗ್ಗೆ ಇದೆಲ್ಲ ಮಾಡ್ಕೋಬೇಕು ಅಂದರೆ, ಅದಕ್ಕೇ ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲೂ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೆಲ್ಲ ರಾತ್ರಿನೇ ತುರಿದಿಟ್ಕೊಂಬಿಟ್ಟೆ, ಬೆಳಗ್ಗೆ ಟೆನ್ಷನ್ ಆಗುತ್ತೆ ಅಂತ. ಕೆಲವೆಲ್ಲ ಬೆಳಗ್ಗೆ ತಯಾರು ಮಾಡಿಕೊಂಡೆ. ನನ್ನ ಮಗಳು ಈ ಸೈಡ್ ಆಟ ಆಡ್ತಾ ಇದ್ದಾಳೆ. ಇವತ್ತಿನ ವ್ಲಾಗಲ್ಲಿ ಒಂದು ಚಿಕ್ಕ ಪುಟ್ಟ ಟೈನಿ ಹ್ಯಾಬಿಟ್ಸ್ ಫಾಲೋ ಮಾಡ್ಕೊಳ್ಳೋದ್ರಿಂದ ಲೈಫ್ ಎಷ್ಟು ಆರ್ಗನೈಸ್ಡ್ ಆಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ಮಾತಾಡೋಣ. ಆ್ಯಕ್ಚುಲಿ ನಮ್ಗೆ ಯಾವಾಗಲೂ ಮೋಟಿವೇಶನ್ ಬೇಕು ಅನಿಸ್ತಾ ಇರುತ್ತೆ. ಒಂದು ಕೆಲಸ ಮಾಡಬೇಕು ಅಂದರೆ ಮೋಟಿವೇಶನ್ ಬೇಕು, ಏನಾದರೂ ಓದಬೇಕು ಅಂದರೂ ಮೋಟಿವೇಶನ್ನು, ಎಲ್ಲದಕ್ಕೂ ಮೋಟಿವೇಶನ್ ಬೇಕು ಅನಿಸುತ್ತೆ. ಬಟ್ ನಾವು ಯಾವಾಗ ಡಿಸಿಪ್ಲೀನ್ಡ್ ಲೈಫ್ನ ಲೀಡ್ ಮಾಡ್ತೀವಿ, ಯಾವುದಕ್ಕೂ ಮೋಟಿವೇಶನ್ ಬೇಡ. ಈಗ ನೋಡಿ, ಕೆಲವರು ಎಷ್ಟು ವರ್ಷದಿಂದ ರಾತ್ರಿ ಪಾತ್ರೆ ತೊಳೆದೇ ಮಲ್ಕೋಬೇಕು ಅಂತ ಒಂದು ರೂಲ್ಸ್ ಮಾಡ್ಕೊಂಡಿರ್ತಾರೆ. ಅದು ಒಂಥರ ಡಿಸಿಪ್ಲೀನ್. ಅದು ಅಂದರೆ ಅವರು ಒಂಥರ ಆರ್ಗನೈಸ್ಡ್ ಲೈಫ್ ಥರನೇ ಲೈಫ್ನ ಲೀಡ್ ಮಾಡಿರ್ತಾರೆ. ಸ್ನಾನ ಮಾಡಿಕೊಂಡೇ ಪೂಜೆ ಮಾಡಿನೇ ನಾನು ತಿಂಡಿ ತಿನ್ನೋದು, ಈ ರೀತಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ಅವ್ರಿಗೆ ಲೈಫ್ ಸ್ಟೈಲ್ ತಕ್ಕಂಗೆ ಅವರವರು ಒಂದು ರೂಲ್ಸ್ನ ಮಾಡ್ಕೊಂಡಿರ್ತಾರೆ, ಒಂದು ಆರ್ಗನೈಸ್ಡ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಅದೇ ಥರ ಯಾವ್ಯಾವ ಹ್ಯಾಬಿಟ್ಸಿಂದ ನಮ್ಮ ಲೈಫು ತುಂಬ ಆರ್ಗನೈಸ್ಡ್ ಆಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟು ನೋಡಿ, ಇದು ಏನೇನು ತುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಉಪ್ಪಿಟ್ಟು ಮೀಡಿಯಮ್ ರವೆ ಬರುತ್ತಲ್ಲ, ಅದನ್ನು ಒಂದು 2 ಕಪ್ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೋಬೋದು, ರವೆ ಇಷ್ಟೇ ಹಾಕ್ಕೋಬೇಕು, ತರಕಾರಿ ಇಷ್ಟೇ ಹಾಕ್ಕೋಬೇಕು ಅಂತ ಏನಿಲ್ಲ. ನಾನು ಮುಂದೆ ತೋರಿಸ್ತೀನಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ನನಗನ್ಸೋ ಪ್ರಕಾರ ಈ ಥರ ಕಲಿಸ್ಬಿಟ್ಟು ರಾತ್ರಿ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಬೇಕಾದ್ರೆ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ನೆನಿಬೇಕು. ಅದು ರವೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ. ಇಲ್ಲಿ ನಾವು ತರಕಾರಿನೇ ಎಷ್ಟು ಹಾಕಿದ್ದೀವಿ, ನೀವು ಸ್ಟಾರ್ಟಿಂಗಲ್ಲೇ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ತರಕಾರಿ ಹೋಗಿದ್ದೀನಿ. ಕಿತ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ರವೆ ಎಷ್ಟು ಚೆನ್ನಾಗಿ ನೆನೆಸ್ತೀರ, ಇಲ್ಲ ನೀವು ಮಧ್ಯಾಹ್ನ ಮಾಡ್ತೀರಾ ಅಂದರೆ ಬೆಳಗ್ಗೆ ನೆನೆಸಿದ್ರು ಕೂಡ ಒಂದು 3-4 ಅವರ್ಸ್ ನೆನೆಸಿದ್ರೆ 1 ಅವರ್ ನೆನೆಸಿನೂ ಕೂಡ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಆ ಕನ್ಸಿಸ್ಟೆನ್ಸಿ, ಟೇಸ್ಟು ಎಲ್ಲನೂ, ಆ ತರಕಾರಿದು ಸತ್ವ ಎಲ್ಲ ಬಿಡುತ್ತೆ. ನನಗೆ ಆ ಸ್ಮೆಲ್ಲು ತರಕಾರಿದು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ನನಗೆ ಅದೇ ಇಷ್ಟ ಆಗೋಯಿತು. ನೋಡಿ, ಈ ಥರ ಎಲ್ಲ ಕಲಸಿ ಒಂದು 3-4 ಅವರ್ಸ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ತುಂಬ ಏನು ವಾಕಿಂಗ್ ಹೋಗಲಿಲ್ಲ ಇವತ್ತು, ನೋಡ್ತಾ ಇರ್ಬೋದು.
10-15 ಮಿನಿಟ್ಸ್ ಅಷ್ಟೇ ಹೋದೆ. ಯಾಕೋ ಕಾಲೆಲ್ಲ ಎಳೀತಾ ಇತ್ತು. ತುಂಬ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ, ಮತ್ತು ಇನ್ವಿಜಿಲೇಷನ್ ಬೇರೆ ಇರುತ್ತೆ ನಮಗೆ, ಏನಕ್ಕೆ ಎಕ್ಸಾಮ್ ಡ್ಯೂಟಿ ಬೇರೆ ಇರುತ್ತೆ, ಮತ್ತು ಸ್ಟ್ರೈನ್ ಆದರೆ ಕಾಲೇಜಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಹಂಗೆ ವಾಪಸ್ ಬಂದುಬಿಟ್ಟೆ. ಅದು ನಡೆದಿರೋದು ನಿಧಾನಕ್ಕೆ, ಅಂದರೆ ವಾಕಿಂಗ್ ಮಾಡಬೇಕು ಅಂತ ಹೋಗಲಿಲ್ಲ ನಾನು, ಸುಮ್ಮನೆ ಒಂಥರ ನೇಚರಲ್ಲಿ ಹೋದರೆ. ನೈಟೂ ಅಷ್ಟೇ ಯಾಕೋ ನಿದ್ದೆನೇ ಬರಲಿಲ್ಲ. ಬೆಳಗ್ಗೆ ಹೊತ್ತು ನಿದ್ದೆ ಆ ಟ್ಯಾಬ್ಲೆಟ್ಸ್ ನುಂಗ್ಬಿಡ್ತೀವಲ್ಲ, ಸುಮ್ಮನೆ ನಿದ್ದೆ ಅಂತ ಬರ್ತಾಯಿತ್ತು ಫುಲ್ ಬಾಡಿ ಪೇನ್ಗೆ. ಈಗ ಅದಕ್ಕೆ ಕಾಯಲ್ಲ ಏನದು ಕಡಲೆ ಬೀಜ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನು. ಫಸ್ಟ್ ಪಾಯಿಂಟ್ ಏನು ಅಂದರೆ, ಯಾವಾಗಲೂ ಅಷ್ಟೇ ವೀಕ್ಲಿ ಗೋಲ್ ಅಂತ 1 ಮಿನಿಟ್ ಅಥವಾ 2 ಮಿನಿಟ್ಸ್ ಟೈಮ್ ಇಟ್ಕೊಂಡು ವೀಕ್ಲಿ ಗೋಲ್ ಅಂತ ಸೆಟ್ ಮಾಡ್ಕೊಂಬಿಡ್ಬೇಕು. ಏನಾದರೂ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು, ಮಕ್ಕಳಿಗೆ ಓದಿಸೋವಂಥದ್ದು, ಸ್ಕೂಲ್ಗೆ ಹೋಗಿ ಅವ್ರ ಬಗ್ಗೆ ವಿಚಾರಿಸ್ಕೊಳ್ಳೋವಂಥದ್ದು, ಇದನ್ನು ತರಬೇಕು, ಈ ಗ್ರಾಸರಿ ಈ ರೀತಿ ಒಂದು ವೀಕ್ಲಿ ಪ್ಲ್ಯಾನ್ ಅಂತ ಮಾಡಿಕೊಂಡ್ರೆ ಲೈಫು ತುಂಬ ಆರ್ಗನೈಸ್ಡ್ ಆಗಿರುತ್ತೆ. ಸೆಕೆಂಡು, ವೀಕ್ಲಿ 7 ದಿನದ್ದು ಪ್ಲ್ಯಾನ್ ಆಯ್ತಲ್ವ. ಈಗ ಡೈಲಿ ಪ್ಲ್ಯಾನು, ಆ ವೀಕ್ಲಿ ಪ್ಲ್ಯಾನಲ್ಲಿ ಓವರಾಲ್ ನಾವು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಈ ಡೈಲಿ ಪ್ಲ್ಯಾನಲ್ಲಿ ಇವೆಲ್ಲನೂ 1 ನಿಮಿಷ ಅಥವಾ 2 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ಅಷ್ಟೇ. ಬಟ್ ಲೈಫು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಅಂದರೆ, ಯಾವ ಬೋರಿಂಗೂ ಆಗೋಲ್ಲ, ಎಂಥದ್ದು ಆಗೋಲ್ಲ. ಈಗ ನಾವು ನೋಡಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಎಷ್ಟು ಜನ ಮಾಡ್ತಾಯಿರ್ತಾರೆ. ಒಬ್ಬರು ನೋಡಿ ಒಬ್ಬರು ಮೋಟಿವೇಶನ್ ಆಗ್ತಾನೇ ಇರ್ತೀವಿ. ಲೇಝಿ ಡೇ ಇದ್ದೇ ಇರುತ್ತೆ. ನಾವು ರೋಬೋಗಳೆಲ್ಲ ತುಂಬ ನಾವು 365 ಡೇಸೂ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅನ್ನೋದು ಸುಳ್ಳು. ಬಟ್ ಮ್ಯಾಕ್ಸಿಮಮ್ ಡೇಸು ನಾವು ಆ್ಯಕ್ಟಿವ್ ಆಗಿರ್ತೀವಿ, ನಾವು ಆರ್ಗನೈಸ್ಡ್ ಆಗಿದ್ದರೆ. ಯಾರೋ ಏನೋ ಬಂದು ಬ್ಲೇಮ್ ಮಾಡಿ, ನೀನು ಈ ಥರ ಸರಿ ಇಲ್ಲ, ಆರ್ಗನೈಸ್ಡ್ ಆಗಿಲ್ಲ, ನೀನು ಲೇಝಿ ಅಂತ ಹೇಳೋ ಪ್ರಮೇಯ ಬರಲ್ಲ. ಈಗ ನೀವು ಎಷ್ಟು ಒಂದು 6 ಡೇಸ್ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ 7th ಡೇ ನಿಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಒಂದು ಲೇಝಿ ಡೇ ನಾನು ಮಾಡ್ಕೋಬೋದು, ಒಂದು ರೆಸ್ಟ್ ತೊಗೋಬೋದು ಅಂತ. 6 ಡೇಸೂ ನಾವು ಲೇಝಿ ಆಗಿದ್ದರೆ 7th ಡೇ ನಮ್ಗೆ ಯಾವ ಅಧಿಕಾರನೂ ಇರಲ್ಲ ನಾವು ರೆಸ್ಟ್ ತೊಗೋಬೇಕು ಅಂತ. ಅದಕ್ಕೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ರೆಸ್ಟ್ ತೊಗೊಂಡು ಬೋರಾಗಿ ರೆಸ್ಟ್ ತೊಗೊಳ್ಳೋದಲ್ಲ. ಕೆಲಸ ಮಾಡಿ ವರ್ಕ್ ಹಾರ್ಡ್ ಮಾಡಿ ಆಮೇಲೆ ರೆಸ್ಟ್ ತೊಗೋಬೇಕು. ಬಾಡಿನ ಸ್ಟ್ರೈನ್ ಮಾಡಬೇಕು. ನಾವು ಎಷ್ಟು ಸುಖವಾಗಿ ನಮ್ಮ ಬಾಡಿನ ಸಾಕ್ತೀವೋ ಅಷ್ಟು ಅದು ಜಿಡ್ಡು ಬಿದ್ದು ಹೋಗುತ್ತೆ. ಆಮೇಲೆ ಹಂಗೆ ನಡ್ಕೊಳ್ಳುತ್ತೆ ಅದನ್ನು ಕೂಡ. ನೀವು ಹೆಂಗೆ ಟ್ರೈನ್ ಮಾಡಿದ್ರೆ ಬಾಡಿ ಹಂಗೆ ಟ್ರೈನ್ ಆಗೋಗುತ್ತೆ. ನೆಕ್ಸ್ಟ್, ಟು ಡೂ ಲಿಸ್ಟ್ ಮಾಡ್ಕೋಬೇಕು. ಏನು ಗೊತ್ತಾ, ಅಚೀವೇಬಲ್ಲು. ನಾನು ಈಗ ನೋಡಿ, ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗೇ 20,000 ಸ್ಟೆಪ್ಸ್ ಹಾಕ್ತೀನಿ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಅದು ನೆನೆಸಿದ್ನಲ್ಲ, ಅದೆಲ್ಲ ರವೆ ಹಾಕ್ಬಿಟ್ಟು ಉಪ್ಪು ಜೀರಿಗೆ ಇಷ್ಟೇ ಹಾಕಿದ್ದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಚಿಕ್ಕೋಳಿಗೆ ಸಿಕ್ಕಿದ್ರೆ ಖಾರ ಅಂತ ಅದು ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ಒಂದು 4-5 ಅವರ್ಸ್ ಬಿಟ್ಬಿಡ್ಬೇಕು, ಒಳ್ಳೆಯದು, ಬೆಸ್ಟ್ ರಿಸಲ್ಟ್ಗೋಸ್ಕರ. ನಾನು 2 ತೋರಿಸ್ತೀನಿ ನಿಮಗೆ. ಸ್ಟಾರ್ಟಿಂಗ್ ನೋಡಿ ಈ ಥರ ತಟ್ಟಿ ಹಾಕ್ತಾಯಿದ್ದೆ. ಇದು ನಾನು ಬರೀ 1.5 hour to 2 hours ಬಿಟ್ಟಿದ್ದು ಅಷ್ಟೇ ನೆನೆಯೋಕ್ಕೆ. ನೋಡಿ ಅಷ್ಟು ನೆಂದೇ ಇಲ್ಲ ಇದು. ಬಟ್ ಬೆಂದಿರುತ್ತೆ, ಟೇಸ್ಟನ್ನು ಅಷ್ಟೊಂದು ಏನು ಡಿಫ್ರೆನ್ಸ್ ಬರೋಲ್ಲ. ಬಟ್ ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ. ಒಂದು 5-6 ಅವರ್ಸು ಬಿಟ್ಟರೆ ಮಾತ್ರ ತುಂಬ ಚೆನ್ನಾಗಿ ನೆಂದಿರುತ್ತೆ ರವೆ. ಅಂದರೆ ನೀವು ಹೇಳಿದ ಮಾತು ಕೇಳ್ತಾ ಇರುತ್ತೆ, ನೀಟಾಗಿ ಎದ್ದೇಳುತ್ತೆ, ಒಂದು ತಿನ್ನಾಗಿ ಬರುತ್ತೆ. ಅಂದರೆ ನೀಟಾಗಿ ಒಂದು ರೊಟ್ಟಿ ಹೆಂಗೆ ಬರಬೇಕು ಆ ಥರ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಈ ರೀತಿನೇ ನಾನು ತವಾ ಮೇಲೆ ತಟ್ಟೋದು ನನಗೆ ಇಷ್ಟ ಆಯಿತು. ಈ ಥರ ಟ್ರೈ ಮಾಡಿದೆ. ಒಬ್ಬಟ್ಟಿನ ಪೇಪರ್ ಇತ್ತು, ಅದ್ರ ಮೇಲೆ ತಟ್ಟಿ ಮಾಡೋಕ್ಕೆ ಟ್ರೈ ಮಾಡಿದೆ. ನೋಡಿ ಎಷ್ಟು ಗೋಲ್ಡನ್ ಕಲರ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತಾ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ. ಏನಿಲ್ಲ, ನೀವು ಇದೆಲ್ಲ ತುರ್ಕೋಬೇಕು ಅಂದರೆ ನೀಟಾಗಿ ಟಿ ವಿ ನೋಡ್ಕೊಂತ ಆರಾಮಾಗಿ ತುರ್ಕೊಳ್ಳಿ. ಆರಾಮಾಗಿ ಏನೊಂದು 1/4 ಗಂಟೆಲಿ ಎಲ್ಲ ಮುಗ್ದೋಗುತ್ತಪ್ಪ. ನೀವೂ ಟಿ ವಿ ನೋಡ್ದಂಗೂ ಆಗುತ್ತೆ, ಮೊಬೈಲ್ ನೋಡ್ದಂಗೂ ಆಗುತ್ತೆ, ನಿಮ್ಮ ಕೆಲಸನೂ ಆಗ್ತಾ ಇರುತ್ತೆ, ಒಂದು ಹೆಲ್ದಿ ಫುಡ್ಡನ್ನು ಪ್ರಿಪೇರ್ ಮಾಡ್ದಂಗೆ ಆಗುತ್ತೆ. ನಿಮಗೆ ಬೆಳಗ್ಗೆ ಹೊತ್ತು ಟೈಮ್ ಆಗಲ್ಲ ಅಂದರೆ ರಾತ್ರಿನೇ ಎಲ್ಲ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ನಾನು ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಚಟ್ನಿನೂ ಮಾಡ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಇದಿಷ್ಟನ್ನು ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ಅಷ್ಟೇ. ಆಯಿತಾ, ಮಧ್ಯಾಹ್ನಕ್ಕೂ ಇದೇ ಆಗೋಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು. ಇಷ್ಟಪಡ್ತಾರೆ ಮನೇಲಿ ರೊಟ್ಟಿ ಅಂದರೆ, ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಬಾಕ್ಸ್ಗೂ ಅಷ್ಟೇ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಬಂದು ಇದಾಯ್ತಲ್ಲ, ಟು ಡೂ ಲಿಸ್ಟ್ ಮಾಡ್ಕೋಬೇಕು. ಅದು ರಿಯಲಿಸ್ಟಿಕ್ ಆಗಿರಬೇಕು. ನಾವೇನೇನೋ ನಾನು ಸ್ಟಾರ್ಟಿಂಗೇ 20,000 ಸ್ಟೆಪ್ ಹಾಕ್ತೀನಿ, ಇದೆಲ್ಲ ಆಗಲ್ಲ. ನನಗೆ ಸ್ಟಾರ್ಟಿಂಗು 8,000 6,000 ಹಿಂಗೆ ಸ್ಟಾರ್ಟ್ ಮಾಡ್ಕೋಬೇಕು. ನೀವಿನ್ನೂ ಏನು ನಾವು ವಾಕಿಂಗೇ ಮಾಡ್ತಿಲ್ಲ ಅಂದರೆ ನಾನು 2,000 3,000 ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಗ್ರ್ಯಾಜುವಲಿ ಇಂಪ್ರೂವ್ ಮಾಡ್ತೀನಿ. ನಾನು 5 ಗಂಟೆಗೆ ಎದ್ದೇಳ್ತೀನಿ. ಈಗ ನೀವು 7 ಗಂಟೆಗೆ ಎದ್ದೇಳ್ತಾ ಇದ್ದೀರಾ, ಇದ್ದಕ್ಕಿದ್ದಂಗೆ 5 ಗಂಟೆಗೆ ಎದ್ದೇಳ್ತೀವಿ ಅಂದರೆ ಅದು ಆಗಲ್ಲ. ಸೊ ಗ್ರ್ಯಾಜುವಲಿ ಒಂದು ರಿಯಲಿಸ್ಟಿಕ್ ಟು ಡೂ ಲಿಸ್ಟ್ ಮಾಡಿಕೊಂಡು ಫುಲ್ ಮನೆ ಕ್ಲೀನ್ ಮಾಡ್ತೀನಿ. ಇವೆಲ್ಲ ಆಗದೆ ಇರೋ ಕೆಲಸ, ಯಾವುದಾನ ಒಂದು ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಒಂದು ರಿಯಲಿಸ್ಟಿಕ್ ಗೋಲ್ಸ್ನ ಸೆಟ್ ಮಾಡಿಕೊಂಡು ಟು ಡೂ ಲಿಸ್ಟ್ ಮಾಡ್ಕೋಬೇಕು.
ಅದರಲ್ಲಿ ನಾವು ಇಂಪಾರ್ಟೆಂಟ್ ಥಿಂಗ್ಸ್ ಯಾವುದು ಅಂತ ಹೈಲೈಟ್ ಮಾಡ್ಕೋಬೇಕು. ಬೆಳಗ್ಗೆನೇ ನಾವು ರೂಮ್ ಕ್ಲೀನ್ ಮಾಡ್ಕೋತೀವಿ, ಬೆಳಗ್ಗೆನೇ ನಾವು ಆ ಕೆಲಸ ಮಾಡ್ತೀವಿ ಅಂದರೆ ಆಗಲ್ಲ. ನನಗೆ ಟೈಮ್ ಇದ್ದರೆ ನಾನು ಏನು ಮಾಡಬೇಕು, ಆ ದಿನಾನ ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಆಮೇಲೆ ನಿಮ್ಮ ಮನೆ ಮೇಲೆ ಡಿಪೆಂಡ್ ಅದು. ಈಗ ನಾನು ಮಾಡೋ ಕೆಲಸ ನೀವು ಮಾಡಬೇಕು ಅಂತ ಏನಿಲ್ಲ. ಕೆಲವು ಕಾಮನಾಗಿ ಮನೆಯೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಕಾಮನಾಗಿ ಎಲ್ಲರೂ ಮಾಡ್ತೀವಿ. ಬಟ್ ನಿಮ್ಮ ಮನೆಗೆ ಏನು ಸೂಟ್ ಆಗುತ್ತೆ, ಯಾವುದಕ್ಕೆ ಪ್ರಿಯಾರಿಟೈಸ್ ಮಾಡಬೇಕು. ಈಗ ಮಕ್ಕಳೇನಾದ್ರು 7:30ಗೆ ಸ್ಕೂಲ್ ಬಸ್ ಬರುತ್ತೆ, ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು ಅಂದರೆ ಬೇರೆದೆಲ್ಲ ಪ್ರಿಯಾರಿಟೈಸ್ ಮಾಡಬೇಕು. ಫಸ್ಟು ಅಡುಗೆ, ಮಕ್ಕಳು ಬಾಕ್ಸು ಇದನ್ನು ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಯಾವಾಗಲೂ ಇಂಪಾರ್ಟೆಂಟ್ ವರ್ಕ್ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಆರ್ಗನೈಸ್ಡ್ ಲೈಫ್ ಬೇಕು ಅಂದರೆ ಒಂದು ಕೆಲಸ ಅಟ್ ಎ ಟೈಮ್ ಮಾಡಬೇಕು. ಇಲ್ಲಿ ಏನೋ ದೋಸೆ ಹಾಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಸ ಗುಡಿಸೋದು, ಅಲ್ಲಿ ನೆಲ ಒರೆಸೋದು, ಮಲ್ಟಿ ಟಾಸ್ಕಿಂಗ್ ಬೇಕು, ಇಲ್ಲ ಅಂತಲ್ಲ. ಬಟ್ ಯಾವುದು ರಿಯಲಿಸ್ಟಿಕ್ಕಾಗಿ ಮಾಡ್ಕೋಬೇಕು ಹಂಗೆ ಮಾಡ್ಕೋಬೇಕು. ಏನೋ ಒಂದು 2-3 ಕೆಲಸನ ಒಂದು ಸತಿಗೆ ಮೈ ಮೇಲೆ ಎಳ್ಕೊಂಡು ಒಂಥರ ಟೆನ್ಷನ್ ಮಾಡಿಕೊಂಡ್ರೆ ಒಂದು ಆರ್ಗನೈಸ್ಡ್ ಲೈಫ್ ಹೆಂಗಾಗುತ್ತೆ. ಕಾಮಾಗಿ ಬ್ಯಾಲೆನ್ಸ್ಡಾಗಿ ನಡ್ಸ್ಕೊಂಡು ಹೋಗೋದೇ ಒಂದು ಆರ್ಗನೈಸ್ಡ್ ಲೈಫು. ನೆಕ್ಸ್ಟು ಎಲ್ಲದಕ್ಕೂ ನಾನು ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ಹೇಳಬಾರ್ದು. ನೋ ಅಂತ ಹೇಳೋದು ಕಲಿಬೇಕು. ಕೆಲವು ಸತಿ ಎಲ್ಲ ಮಾಡೋಕ್ಕಾಗಲ್ಲ, ಆಗ ಲೈಫು ಜಂಜಾಟ ಜಾಸ್ತಿ ಆಗೋಗುತ್ತೆ. ಸೊ ನನ್ನ ಕೈಲಾಗಲ್ಲ ಅಂತ ಪೊಲೈಟಲ್ಲಿ ಕೆಲವು ವಿಷಯಗಳನ್ನ ನೋ ಅಂತ ಹೇಳೋದನ್ನು ಕಲಿಬೇಕಾಗುತ್ತೆ. ಆಗ ಎಷ್ಟಾಗುತ್ತೋ ಅಷ್ಟು ನಮ್ಮ ರಿಯಲಿಸ್ಟಿಕ್ಕಾಗಿ ಲೈಫಲ್ಲಿ ಒಂದು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಯಾವಾಗಲೂ ಅಷ್ಟೇ, ಇವತ್ತೇ ಒಂದು ಸ್ಟಾರ್ಟ್ ಮಾಡಿ ಒಂದು ಚಿಕ್ಕ ನೋಟ್ಬುಕ್ ತೊಗೊಂಡು ನಿಮ್ಗೆ ಹೆಂಗಿತ್ತು ದಿನ, ಹೆಂಗಿರಬೇಕು ನೆಕ್ಸ್ಟ್ ಡೇ ಅಂತ ಒಂದು ಜರ್ನಲಿಂಗ್ ಮಾಡ್ಕೋಬೇಕು. ಜರ್ನಲಿಂಗ್ ಅಂದರೆ ನಮ್ಗೆ ಏನು ಅನಿಸುತ್ತೋ ಬರೆಯೋದು. ನೀವು ಪರ್ಸ್ನಲ್ ಬರೀತಿರೋ ಅಲ್ವೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಿಮ್ಮ ಪ್ರೊಫೆಷ್ನಲ್ ಇರ್ಬೋದು, ಪರ್ಸ್ನಲ್ ಡೈಲಿ ವರ್ಕ್ ಇರ್ಬೋದು, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಒಂದು ಕಡೆ ಬರ್ಕೊಳ್ಳೋದ್ರಿಂದ ನಿಮ್ಮದೇ ಒಂದು ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಇರುತ್ತೆ. ಡೈಲಿ ಬರಿಬೇಕು. ಡೈಲಿ ಒಂದು 5-10 ಮಿನಿಟ್ಸ್, 5 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಷ್ಟೇ. ಇವತ್ತೇನು ಮಾಡಿದೆ, ಅಂದ್ಕೊಂಡಿದ್ದೆಲ್ಲ ಮಾಡಿದ್ದೀನ, ಅಚೀವ್ ಮಾಡ್ಕೊಂಡಿದ್ದೀನ ಗೋಲು, ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಪ್ಪ ಇದನ್ನು ಅಂದ್ಕೊಂಡಿದ್ದೆ, ಇದನ್ನು ಮಾಡಿದ್ದೀನಿ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಬಂದು ಯಾವಾಗಲೂ ಅಷ್ಟೇ ನಮ್ಮ ಸ್ಪೇಸ್ನ ಟೈಡಿಯಾಗಿ ಇಟ್ಕೋಬೇಕು. ಎಸ್ಪೆಷಲಿ ನಮ್ಮ ರೂಮ್ ಇರ್ಬೋದು, ರೂಮಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ 1 ಮಿನಿಟ್ ರೂಲ್ನ ಫಾಲೋ ಮಾಡ್ಕೋಬೇಕು. 1 ಸೆಕೆಂಡು ಆ ಕಡೆ ನಿಂತ್ಕೊಂಡು 1 ಮಿನಿಟಲ್ಲಿ ಆ ರೂಮಲ್ಲಿ ಆ ರೂಮ್ಗೆ ಸಂಬಂಧಪಡ್ತಿರೋ ಯಾವ್ದಾದ್ರು ವಸ್ತು ಇದೆ ಅಂದರೆ ತೆಗೆದು ಆ ಪ್ಲೇಸ್ಗೆ ಇಡೋದ್ರಿಂದ ರೂಮ್ ಅನ್ನೋದು, ಸ್ಪೇಸ್ ಅನ್ನೋದು ಟೈಡಿಯಾಗಿರುತ್ತೆ. ಆಮೇಲೆ ಆರ್ಗನೈಸ್ಡ್ ಲೈಫ್ ಇರಬೇಕು ಅಂದರೆ ಫಸ್ಟು ಏನು ಗೊತ್ತಾ, ಮೊಬೈಲ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳೋಂದರೆ ಯಾವಾಗನ ಜರ್ನಿ ಮಾಡ್ತಾ ಇರ್ತೀರಾ, ನಿಮಗೇನೋ ಬೋರ್ ಆಗ್ತಾಯಿದೆ ಅಂದರೆ ಅನ್ನೆಸೆಸರಿ ಫೋಟೋಸು, ಸ್ಕ್ರೀನ್ಶಾಟ್ಸು, ವಾಟ್ಸಪ್ ಮೆಸೇಜಸ್ಸು ಇದನ್ನೆಲ್ಲ ಡಿಲೀಟ್ ಮಾಡಬೇಕು. ಫೋನ್ ಎಷ್ಟು ಹ್ಯಾಂಗ್ ಆಗಿರುತ್ತೆ, ಫೋನ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ, ಒಂದು ಕಮ್ಯುನಿಕೇಷನ್ಗೋಸ್ಕರ, ನಿಮ್ಮ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ನಿಮಗೆ ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಈ ಫೋನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಎಷ್ಟೋ ಪ್ರೊಫೆಷ್ನಲ್ ವರ್ಕ್ಗೂ ಎಷ್ಟೋ ಇಂಪಾರ್ಟೆಂಟ್ ಇದು. ಅದಕ್ಕೇ ಆದಷ್ಟು ಫೋನ್ನ ನೀಟಾಗಿ ಇಟ್ಕೊಂಡ್ರೆ ಲೈಫೂ ಆರ್ಗನೈಸ್ಡ್ ಆಗಿರುತ್ತೆ. ಎಷ್ಟೊಂದು ಸತಿ ಫೋನ್ ಹ್ಯಾಂಗ್ ಆಗಿಬಿಟ್ಟು ಫೋನ್ಪೇ ಮಾಡಬೇಕಾದ್ರೆ, ಗೂಗಲ್ ಪೇ ಮಾಡಬೇಕಾದ್ರೆ ಅದು ವರ್ಕೇ ಆಗೋಲ್ಲ. ಎಷ್ಟೊಂದು ಸತಿ ನಾನು ನೋಡಿದ್ದೀನಿ. ಸೊ ಅದಕ್ಕೇ ಆದಷ್ಟು ಕ್ಲಟರ್ ಮಾಡಿಕೊಂಡು ಇಟ್ಕೋಬೇಕು. ನೆಕ್ಸ್ಟು ಆರ್ಗನೈಸ್ಡ್ ಲೈಫ್ ಬೇಕು ಅಂದರೆ ಮನಿ ಬೇಕೇ ಬೇಕು. ಬ್ಯಾಂಕ್ ಅಕೌಂಟಲ್ಲಿ ಒಂದು ಒಳ್ಳೆ ಅಮೌಂಟ್ ಇದೆ, ನಿಮ್ಮದಾಗಲಿ ನಿಮ್ಮ ಹಸ್ಬೆಂಡ್ ಆಗಲಿ ಒಂದು ಒಳ್ಳೆ ಅಮೌಂಟ್ ಇದೆ ಅಂದರೆ ಎಷ್ಟು ಲೈಫು ಸೇಫ್ಟಿ ನೋಡಿ. ಅದಕ್ಕೆ ಆದಷ್ಟು ಅನಾವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ಸೇವಿಂಗ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟು ಯಾವುದನ್ನ ಟೈಮಲ್ಲಿ ಆನ್ ಟೈಮ್ ಬಿಲ್ ಪೇ ಮಾಡ್ಬೋದು. ಏನಾದ್ರು ರೀಚಾರ್ಜ್ ಮಾಡಿಸೋದು, ಮತ್ತು TV ಕೇಬಲ್ ಪೇ ಮಾಡೋದು, ಮಕ್ಕಳದ್ದು ಫೀಸ್ ಪೇ ಮಾಡೋದು, ಇದನ್ನೆಲ್ಲ ನಾವು ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಮಾತ್ರ ಲೈಫ್ ಆರ್ಗನೈಸ್ಡ್ ಆಗೋಕ್ಕೆ ಸಾಧ್ಯ. ಓಕೆ, ನಾನು ಈ ಬಿಲ್ನ ಕಟ್ಟಬೇಕು, ಅದಕ್ಕೆ ನಾನು ಇಷ್ಟು ಸೇವಿಂಗ್ಸ್ನ ಮಾಡ್ಕೋಬೇಕು. ಅನಾವಶ್ಯಕವಾಗಿ ಪಿಕ್ನಿಕ್ ಹೋಗಿ ಇಲ್ಲ ಅಂತಲ್ಲ, ಬಟ್ ಖರ್ಚುಗಳನ್ನ ಜಾಸ್ತಿ ಇಟ್ಕೊಂಡು, ಈಗ ನೋಡಿ ಮೇ ಜೂನಲ್ಲೆಲ್ಲ ನಮಗೆ ಅಡ್ಮಿಷನ್ಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಖರ್ಚುಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು, ಇದೆಲ್ಲ ಆರ್ಗನೈಸ್ಡ್ ಲೈಫ್ ಲಕ್ಷಣ ಅಲ್ಲ. ಆ ಟೈಮಲ್ಲಿ ಸೇವಿಂಗ್ಸ್ನ ಜಾಸ್ತಿ ಮಾಡಿಕೊಂಡು ನಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆ ಆ ಕೆಲಸಗಳಿಗೆ ನಾವು ಖರ್ಚುಗಳನ್ನ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನೆಕ್ಸ್ಟು ತುಂಬಾ ಇಂಪಾರ್ಟೆಂಟು ನಮ್ಮ ಟೈಮ್ಗೆ ನಾವು ವ್ಯಾಲ್ಯೂ ಕೊಡೋದು. ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ, 24 ಗಂಟೆನೂ ಸಾಗಲ್ಲ. ಮತ್ತು ಟೈಮ್ ಇದ್ದರೂ ಕೂಡ ಪ್ರಿಯಾರಿಟೈಸ್ ಮಾಡ್ಕೊಳ್ಳೋದು. ಯಾವುದು ನನಗೆ ಇಂಪಾರ್ಟೆಂಟು ಅದನ್ನು ಫಸ್ಟ್ ಕೆಲಸ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರಿಯಾರಿಟಿ. ಇದನ್ನೆಲ್ಲ ಬರೆದು ನಾವು ನಮ್ಮ ಕಣ್ಮುಂದೆ ಅಂಟಿಸ್ಕೊಂಬಿಡ್ಬೇಕು. ಫಸ್ಟ್ 10 ಡೇಸ್ ನಾವು ಅದನ್ನು ಮಾಡ್ತಾಯಿದ್ರೆ ತಲೆಯಲ್ಲಿ ರಿಜಿಸ್ಟರ್ ಆಗ್ತಾಯಿದೆ. ನಾನು ಈಗಲೂ ಅದನ್ನು ಮಾಡ್ತೀನಿ, ಡೈಲಿ ಮಾಡ್ತೀನಿ. ಯಾಕಂದರೆ ನನಗೆ ಬೆಸ್ಟ್ ಅಂದರೆ ಮೊಬೈಲಲ್ಲಿ ನಮಗೆ ಸೆಲ್ಫ್ ಮೆಸೇಜಿಂಗ್ ಆಪ್ಷನ್ ಇರುತ್ತಲ್ವ, ನನಗೆ ನಾನೇ ಕಳ್ಸ್ಕೊತೀನಿ ಇದನ್ನು ಮಾಡಬೇಕು. ಸೊ ನನ್ನ ಮುಂದೆ ಒಂದು ರಿಟರ್ನ್ ಫಾರ್ಮಲ್ಲಿ ಇದೆ ಅಂದರೆ ಅದನ್ನು ಮಿರಾಕಲ್ಸೇ ತುಂಬ ಚೆನ್ನಾಗಿ ನಾವು ಆರ್ಗನೈಸ್ಡ್ ಆಗಿ ಹೋಗ್ತೀವಿ, ಡಿಸಿಪ್ಲಿನ್ಡ್ ಆಗಿ ಹೋಗ್ತೀವಿ. ನೆಕ್ಸ್ಟು ಒಂದು ಬ್ರೇಕ್ಸ್ನ ತೊಗೊಳ್ಳೋದ್ರಿಂದ ಲೈಫ್ ಇನ್ನೂ ಆರ್ಗನೈಸ್ಡ್ ಆಗುತ್ತೆ ಅಂತ ಹೇಳ್ಬೋದು. ಕಂಟಿನ್ಯೂಸ್ ಈಗ ನೋಡಿ, ಈಗಲೇ ಕೆಲ್ಸಕ್ಕೆ ಹೋಗ್ತೀವಿ, ಮನೆಗೆ ಬರ್ತೀವಿ, ಮಕ್ಳಿಗೆ ಓದಿಸ್ತೀವಿ, ಮನೆ ಕ್ಲೀನ್ ಮಾಡ್ತೀವಿ, ಇದೆಲ್ಲ ಕಂಟಿನ್ಯೂಸ್ ರೊಟೀನ್ ಇರೋದ್ರಿಂದ ಒಂದು ವೆಕೇಷನಲ್ಲಿ ಹೊರಗಡೆ ಹೋಗೋದು, ನಿಮಗೆ ನೀವೇ ಒಂದು ವೀಕ್ಲಿ ಬ್ರೇಕ್ ತೊಗೊಳ್ಳೋದ್ರಿಂದ ಲೈಫು ತುಂಬ ಆರ್ಗನೈಸ್ಡ್ ಆಗಿ ನೆಕ್ಸ್ಟ್ ಬೂಸ್ಟಪ್ ಆಗ್ತೀರಾ. ನೆಕ್ಸ್ಟ್ ವೀಕಿಗೆ ನೀವು ಕಮ್ ಬ್ಯಾಕ್ ಆಗ್ತೀರಾ.
ಇದ್ರೂ ಲೈಫು ಡಿಸಿಪ್ಲಿನ್ಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ನಿಮ್ಮನ್ನು ನೀವು ತುಂಬ ಸ್ಟ್ರೈನ್ ಮಾಡ್ಕೋತೀರಾ ಅಂದರೆ ಕಷ್ಟ ಆಗೋಗುತ್ತೆ. ಅದು ಆಗದಿರೋ ಕೆಲಸ, ಅದೇ ನಾನು ಹೇಳಿದ್ನಲ್ಲ, ನಾವು ರೋಬೋಗಳಲ್ಲ, ಒಂದಾದಮೇಲೆ ಒಂದು ಕೀ ಕೊಟ್ಟಿದ ತಕ್ಷಣ ಕೆಲಸ ಮಾಡೋಕ್ಕೆ. ನಮಗೂ ಬಾಡಿ ಇದು ಸ್ಟ್ರೈನ್ ಆಗುತ್ತೆ, ಫೀಲಿಂಗ್ಸ್ ಇರುತ್ತೆ, ಮೆಂಟಲಿ ಸ್ಟ್ರೈನ್ ಆಗುತ್ತೆ. ಇದಕ್ಕೂ ರೆಸ್ಟ್ ಬೇಕು, ಇದಕ್ಕೂ ಬ್ರೇಕ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಒನ್ಸ್ ಇನ್ ಎ ವೈಲ್ ಬ್ರೇಕ್ ತೊಗೊಂಡ್ರೆ ನೀವು ಡಬಲ್ ಎನರ್ಜಿ ಜೊತೆ ನೆಕ್ಸ್ಟು ನಾವು ಕೆಲಸ ಮಾಡ್ಕೋಬೋದು. ಅದಕ್ಕೆ ಬ್ರೇಕ್ಗಳನ್ನ ತೊಗೋಬೇಕು. ವರ್ಕ್ ಪ್ಲೇಸ್ ಅಂದರೆ ನಮ್ಮ ಕಿಚನಲ್ಲಿ ನಾವು ವರ್ಕ್ ಮಾಡೋ ಪ್ಲೇಸು ಮತ್ತು ನಾವು ಕೆಲಸ ಮಾಡೋ ಪ್ಲೇಸ್ನ ಯಾವಾಗಲೂ ನೀಟಾಗಿ ಇಟ್ಕೊಂಡ್ರೆ ತಲೆ ಅಷ್ಟು ಆರ್ಗನೈಸ್ಡ್ ಆಗಿರುತ್ತೆ. ಆಮೇಲೆ ನಾವು ನೀಟಾಗಿ ಕೆಲಸ ಮಾಡ್ತೀವಿ ಅಂತ ಸೈಕಾಲಜಿನೂ ಹೇಳುತ್ತೆ. ಎಷ್ಟು ನಾವು ನೀಟಾಗಿ ಜಾಗನ ಇಟ್ಕೋತೀವಿ. ಈಗ ನನ್ನ ವರ್ಕ್ ಪ್ಲೇಸ್ ಇರುತ್ತೆ, ಕಾಲೇಜಲ್ಲಿ ಒಂದು ಸ್ಟಡಿ ಟೇಬಲ್ ಅಂತ ಏನೋ ಒಂದು ಟೇಬಲ್ ಇರುತ್ತೆ. ಇಲ್ಲಿ ಕೆಲಸ ಮಾಡಬೇಕಾದ್ರೆ ಕಿಚನ್ನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಕೌಂಟರ್ ಟಾಪ್ ಇರುತ್ತೆ. ಅದನ್ನು ಎಷ್ಟು ನಾವು ನೀಟಾಗಿರುತ್ತೋ, ಅಟ್ಲೀಸ್ಟ್ ನಾವು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಂಡ್ರೆ ಆರ್ಗನೈಸ್ಡಾಗಿ ನಾವು ಕೆಲಸ ಮಾಡ್ಕೋಬೋದು ಅಂತ ಸೈಕಾಲಜಿ ಪ್ರಕಾರ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಅಷ್ಟೇ ವರ್ಕ್ ಪ್ಲೇಸ್ನ ನೀಟಾಗಿ ಇಟ್ಕೋಬೇಕು. ನೆಕ್ಸ್ಟ್ ಬಂದು ನಮ್ಮ ಹಾಬೀಸ್ಗೂ ಟೈಮ್ ಕೊಡಬೇಕಪ್ಪ. ಎಲ್ಲ ಬರೀ ಅದು ಇದು ಅಂತ ಇರ್ತೀವಿ. ನಮಗೇನು ಇಷ್ಟ ಅದನ್ನು ಮಾಡೋದಕ್ಕೂ ಕೂಡ ಟೈಮ್ ಕೊಟ್ಟರೆ ಕೂಡ ಲೈಫ್ ಎಷ್ಟು ಅಂದರೆ ಸಂತೃಪ್ತಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಡಿಕ್ಲಟರಿಂಗ್ ಲಿಸ್ಟ್ನ ಮಾಡ್ತಾ ಇರಬೇಕು. ಅಂದರೆ ಏನು, ವಾರಕ್ಕೊಂದು ಸತಿ ಅಟ್ಲೀಸ್ಟ್ ಇಷ್ಟು ವಸ್ತುಗಳನ್ನ ಮನೆಯಿಂದ ಬಿಸಾಕ್ಬಿಡ್ಬೇಕು, ಡೊನೇಷನ್ ಮಾಡಬೇಕು. ಯಾರಿಗೆ ನೀಡಿದೆ ಅವ್ರಿಗೆ ಡೊನೇಷನ್ ಮಾಡೋದ್ರಿಂದ ಮನೆಯಲ್ಲಿ ಎಷ್ಟು ಅನ್ನೆಸೆಸರಿ ಕೆಲಸಗಳು ಅಂದರೆ ಅನ್ನೆಸರಿ ಥಿಂಗ್ಸ್ ತಪ್ಪುತ್ತೆ. ಈಗ ಯಾವುದೋ ಒಂದು ವಸ್ತು 6 ತಿಂಗಳಿಗಿಂತ ಜಾಸ್ತಿ ನಾವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಅದು ಯೂಸ್ಲೆಸ್ ಅಂತಲೇ ಅರ್ಥ. ಸೊ ಅಂಥವೆಲ್ಲ ಡೊನೇಷನ್ಸ್ ಮಾಡುವಂಥದ್ದು, ಯೂಸ್ ಇಲ್ಲ ಅಂದರೆ ಬಿಸಾಕುವಂಥದ್ದು, ಏನೋ ಎಕ್ಸ್ಪೈರಿ ಆಗಿದೆ ಅಂದರೆ ಬಿಸಾಕುವಂಥ, ಎಷ್ಟು ಮನೆಯಲ್ಲಿ ತಿರುಗಿ ನೋಡಿದ್ರೆ ಎಷ್ಟೊಂದಿರುತ್ತೆ. ನಮ್ಮ ಮನೆಯಲ್ಲೂ ಇದೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅದನ್ನು ಡಿಕ್ಲಟರ್ ಮಾಡ್ತಾನೇ ಇರಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಕ್ಲಟರ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಆರ್ಗನೈಸಿಂಗ್. ಆಮೇಲೆ ಎಲ್ಲದಕ್ಕೂ ಒಂದು ಕರೆಕ್ಟ್ ಪ್ಲೇಸ್ ಅಂತ ಇಡಬೇಕು. ನೀವು ಒಂದು ಕರ್ಚೀಫ್ ತೊಗೋತೀರಾ, ಒಂದು ಸಾಕ್ಸ್ ತೊಗೋತೀರಾ, ಒಂದು ನೇಲ್ ಕಟ್ರ್ ತೊಗೋತೀರಾ, ಎಲ್ಲದಕ್ಕೂ ಒಂದು ಪ್ಲೇಸ್ ಅಂತ ಇಟ್ಟರೆ ಮನೇನೂ ಆರ್ಗನೈಸ್ಡ್ ಆಗಿರುತ್ತೆ, ನಮ್ಮ ಲೈಫು ಆರ್ಗನೈಸ್ಡ್ ಆಗಿರುತ್ತೆ. ಹುಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಟೆನ್ಷನು ಅಂತ ಹೇಳಿ. ನನಗಂತೂ ಹೇಟ್ರೇಟ್ ಕೆಲಸ ಅಂದರೆ ಹುಡ್ಕೊಂಡು ಕೂತ್ಕೊಳ್ಳೋದು. ಅದಕ್ಕೇ ಮನೆ ಆರ್ಗನೈಸ್ಡ್ ಆಗಿರಬೇಕು ಅಂದರೆ ಪ್ರತಿಯೊಂದು ಚಿಕ್ಕ ವಸ್ತುಕ್ಕೂ ಅದರದ್ದೇ ಜಾಗ ಇಡಬೇಕು. ಮನೆಯವ್ರಿಗೆಲ್ಲೂ ಆ ಜಾಗದಲ್ಲೇ ಆ ವಸ್ತುನ ಇಡಿ ಅಂತ ಸ್ವಲ್ಪ ಟ್ರೈನ್ ಮಾಡಬೇಕು. ಕೇಳಲ್ಲ, ಇರಿಟೇಷನ್ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳಾದರೆ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ಬೇಕು, ದೊಡ್ಡವರು ಫಾಲೋ ಮಾಡೋಂಗೆ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಅದಕ್ಕೆ ಅಂತ ದೊಡ್ಡ ಜಗಳ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ರಿಲೇಷನ್ಶಿಪ್ ಇಂಪಾರ್ಟೆಂಟು. ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸೇ, ಬಟ್ ಇರಬೇಕು. ಆದಷ್ಟು ಮಾತಲ್ಲೇ ನಿಧಾನಾಗಿ ಪೊಲೈಟಾಗಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟು ಆರ್ಗನೈಸಿಂಗ್ ಬಾಸ್ಕೆಟ್ಸು, ಕಂಟೈನರ್ಸ್ ಯೂಸ್ ಮಾಡೋದ್ರಿಂದ ನೋಡೋಕ್ಕೆ ಕ್ಲೀನಾಗಿರುತ್ತೆ. ಹೇಳ್ತಾ ಇರ್ತೀನಲ್ವ, ಯಾವಾಗಲೂ ಹೊಸ ಮನೆಗೋಸ್ಕರ ಕಾಯ್ತಾ ಇರ್ತೀನಿ. ನೋಡೋಣ ನಾನು ಅಂದ್ಕೊಂಡಿದ್ದೀನಿ ತಲೆಯಲ್ಲಿ ಹಿಂಗೆಲ್ಲ ಆರ್ಗನೈಸ್ ಮಾಡ್ಕೋಬೇಕು ಅಂತ. ನಾನು ಯಾವ ಲೆವೆಲ್ಗೆ ಅದನ್ನು ಎಫೆಕ್ಟಿವ್ ಆಗಿ ತರ್ತೀನಿ ಅಂತ ನೋಡೋಣ. ನೆಕ್ಸ್ಟ್ ಮೀಲ್ ಪ್ಲ್ಯಾನಿಂಗು ಮತ್ತು ಒಂದು ಡೇ ಗ್ರಾಸರಿಗೋಸ್ಕರ ಇಟ್ಬಿಟ್ರೆ ಲೈಫು ಜಂಜಾಟ ಇರಲ್ಲ. ಹಿಂದಿನ ದಿನವೇ ಎಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು. ಮನೇಲಿ ಏನೇನಿದೆ, ಏನೇನು ನಾನು ಮಾಡಬೇಕು. ಇದು ಮೀಲ್ ಪ್ಲ್ಯಾನಿಂಗ್ ಅಂತೀವಿ, ಎಷ್ಟು ತಲೆ ಕೆಡುತ್ತೆ ಅಡುಗೆ ಮಾಡೋಕ್ಕೆ ಅಂದರೆ ಏನು ಮಾಡೋದು ಅಂತ. ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಟೈಮ್ ಸಿಗ್ತಾಯಿಲ್ಲ. ಈಗ ಟ್ಯಾಬ್ಲೆಟ್ಸ್ ನುಂಗಬೇಕು, ಅದಕ್ಕೆ ಇಂದು 5 ನಿಮಿಷ ಇತ್ತು, ಅದಕ್ಕೆ ನಿಂತ್ಕೊಂಡು ಅಲ್ಲೇ ತಿಂತಾಯಿದ್ದೀನಿ. ಇದ್ದಿದ್ದೆ ಜಂಜಾಟ ಲೈಫ್ ಇದ್ದಿದ್ದೇನೆ, ಅದನ್ನು ಎಂಜಾಯ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ನೋಡ್ತಾ ಇರ್ತೀನಿ, ಯಾವಾಗಲೂ ಎಷ್ಟು ಸತಿ ಟೈಮ್ ನೋಡ್ತೀನೋ ಲೆಕ್ಕಕ್ಕೆ ಇಲ್ಲ. 5 ನಿಮಿಷಕ್ಕೂ ಟೈಮ್ ನೋಡ್ತಾ ಇರ್ತೀನಿ, ಇಲ್ಲಿ ಮಾಡ್ತಾಯಿರ್ತೀನಿ. ಅದೇ ಹೇಳಿದ್ನಲ್ಲ, ಮೀಲ್ ಪ್ಲ್ಯಾನಿಂಗಲ್ಲಿ ನಮ್ಮ ಅರ್ಧ ಲೈಫ್ ಹೆಣ್ಮಕ್ಳದ್ದು ಸೇವ್ ಆಗೋಗುತ್ತೆ. ಅಪ್ಪ ಇದನ್ನು ಮಾಡಬೇಕು. ಈ ಒಂದು ಪ್ಲೇಟಲ್ಲಿ ಏನೋ ನೀವು ಕಟ್ ಮಾಡಿ ಅಂತಲೂ ಹೇಳಲ್ಲ, ಒಂದು ಪ್ಲೇಟಲ್ಲಿ ಎಲ್ಲ ಎತ್ತಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರು ಎಷ್ಟೋ ರಿಲ್ಯಾಕ್ಸೇಷನು, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಇಲ್ಲಾಂದರೆ ಬೆಳಗ್ಗೆ ಎದ್ಬಿಟ್ಟು ಅದಿಲ್ಲ ಇದಿಲ್ಲ, ಫ್ರಿಜ್ಜಲ್ಲಿದ್ದರೂ ಕೂಡ ಹುಡ್ಕೋಕ್ಕೆ ಟೈಮ್ ಆಗೋಲ್ಲ, ಅಷ್ಟು ಜಂಜಾಟ. ಟಿಫನ್ ಬಾಕ್ಸ್ಗಳದ್ದು ಮುಚ್ಚಳ ಸಿಗೋಲ್ಲ. ಇದೆಲ್ಲ ನಿಮ್ಗೂ ಲಿಂಕ್ ಆಗೋಗುತ್ತಲ್ಲ, ಒಂದಕ್ಕೊಂದು ಲಿಂಕ್ ಮಾಡಿಕೊಂಡ್ರೆ ನಮ್ಮ ಪ್ರೆಷರು, ಟೆನ್ಷನು, ಸ್ಟ್ರೆಸ್ಸು ಜಾಸ್ತಿ ಆಗೋದು. ಸೊ ಯಾವಾಗಲೂ ಲೈಫು ಆರ್ಗನೈಸ್ಡ್ ಆಗಿದ್ದರೆ ಒಂದು ಸಿಸ್ಟಮಲ್ಲಿ ಲೈಫ್ ಹೋಗ್ತಾ ಇರುತ್ತೆ. ಇಲ್ಲಾಂದರೆ ಜಂಜಾಟ, ಅಯ್ಯೋ ಬೋರು, ರೊಟೀನು, ಇಂಥ ಪದಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಆದಷ್ಟು ಈ ಟಿಪ್ಸ್ಗಳೆಲ್ಲ ಯೂಸ್ ಮಾಡಿಕೊಂಡು ಲೈಫ್ನ ಒಂದು ಆರ್ಗನೈಸ್ಡ್ ಆಗಿ ಲೀಡ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ
ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಇನ್ನು ನನ್ನ ಒಂದು ರಿಕ್ವೆಸ್ಟು ಅಂದರೆ, ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ 1% ಯೂಸ್ ಆಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡೋದ್ರಿಂದ ನನ್ನ ಚಾನಲ್ ಇನ್ನೂ ಗ್ರೋ ಆಗೋಕ್ಕೆ ನೀವು ಹೆಲ್ಪ್ ಮಾಡ್ದಂಗೆ ಆಗ್ತೀರಾ ಅಷ್ಟೇ. ಓಕೆನಾ? ಹಾಕ್ತೀನಿ ಆದಷ್ಟು. ನನಗೆ ಹುಷಾರಿದೆ ಅಂದರೆ ಆದಷ್ಟು ಡೈಲಿ ವ್ಲಾಗ್ಸ್ನ ಹಾಕ್ತೀನಿ. ಇನ್ ಕೇಸ್ ಏನಾದರೂ ತುಂಬ ಜ್ವರ ಜಾಸ್ತಿ ಆಗಿದೆ ಅಂದರೆ ನೆಕ್ಸ್ಟ್ 2 ಡೇಸ್ ಬ್ರೇಕ್ ತೊಗೋತೀನಿ. ಇಲ್ಲ ಪರವಾಗಿಲ್ಲ ರಿಕವರ್ ಆಗಿದ್ದೀನಿ ಅಂದರೆ ವ್ಲಾಗ್ನ ಹಾಕ್ತೀನಿ. ಸುಮಾರು ಜನ ಮೆಸೇಜ್ ಮಾಡ್ತಿರ್ತೀರ, ನಿಮ್ಮ ವ್ಲಾಗ್ಸ್ಗೆ ಕಾಯ್ತಾ ಇರ್ತೀರಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸುಮಾರು ಜನ ಕಮೆಂಟು ಮಾಡಿದ್ರಿ ಪೇರೆಂಟಿಂಗ್ ಟಿಪ್ಸ್ ಬಗ್ಗೆ ಹೇಳಿ, ಅದು ಹೇಳಿ ಇದು ಹೇಳಿ ಅಂತ. ನಾನು ಕರೆಕ್ಟಾಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ಮಾತಾಡೋಕ್ಕೆ ನಂಗೆ ಇಷ್ಟಪಡ್ತೀನಿ. ಈಗ ಇದು ನೋಡ್ತಾ ಇದ್ದೀರಲ್ಲ, ನನಗೆ ಈ ಜಂಜಾಟದಲ್ಲಿ ಸ್ವಲ್ಪ ನನಗೇನೇನೋ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಅದ್ರ ಬಗ್ಗೆ ಕರೆಕ್ಟಾಗಿ ನಿಮಗೆ ಕೇಳಿದ್ರು ಯೂಸ್ ಆಗಬೇಕು, ನನ್ನ ಕಂಟೆಂಟಿಂದ ನಿಮಗೆ ಯೂಸ್ ಆಗಬೇಕು. ಆ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರು ಮಾತಾಡಿದ್ರೆ ನಿಮಗೂ ಅದರಿಂದ ಏನಾದರೂ ಯೂಸ್ ಆಗುತ್ತೆ. ನೀವು ನನಗೋಸ್ಕರ ಒಂದು ಸ್ವಲ್ಪ ಟೈಮ್ 15-20 ನಿಮಿಷ ಟೈಮ್ ಕೊಡ್ತಾ ಇದ್ದೀರಾ ಅಂದರೆ ಅದರ ಔಟ್ಕಮ್ಮು ಏನಾದ್ರು ನಿಮಗೆ ಯೂಸ್ ಆಗಬೇಕು. ಆ ಥರ ನನ್ನ ತಲೆಯಲ್ಲಿರುತ್ತೆ. ಏನೋ ಒಂದು ತೋರಿಸೋದು, ಏನೋ ಒಂದು ಮಾಡೋದು ನನಗೆ ಇಷ್ಟ ಆಗಲ್ಲ. ಆವತ್ತಿನ ದಿನ ನಾನು ವ್ಲಾಗೇ ಆಗಲ್ಲ. ಏನು ಕಂಟೆಂಟ್ ಇಲ್ಲ ಅಂದರೆ ವ್ಲಾಗೇ ಹಾಕೋಕ್ಕೆ ಹೋಗಲ್ಲ. ಸೊ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ರೊಟ್ಟಿ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ, ತುಂಬ ಹೆಲ್ದಿ, ವೆಯ್ಟ್ ಲಾಸ್ಗೂ ಒಳ್ಳೆಯದು, ಮತ್ತು ಟೇಸ್ಟ್ ವೈಸ್ ನೋ ಕಾಂಪ್ರಮೈಸ್. ಸೂಪರ್ ಹೆಲ್ದಿ ರೊಟ್ಟಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.